ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಕಲತ್ರಂ ಕಮಲಾಯಸ್ಯ ಪುತ್ರಃ ಕಮಲಸಂಭವಃ ಶಿವಾದ್ಯಾ ಸೇವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನೇ ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡವನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವರುಣೀಮಪ್ಪಿಮಾಂತಾನ್ ಇಂದ್ರಾದೀನ್ ಕಾಮಮುಖ್ಯಾನ್ ಅಪಿ ಸಕಲಸುರಾನ್ ಸದ್ಗುರೂನ್ ಮದ್ಗುರೂಶ್ಚ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಸೇ ಗುರುನ್ ಮಮ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸುಮಧ್ವ ವಿಜಯದ ಈ ಪಾಠದ ಮಾಲಿಕೆಯಲ್ಲಿ ಈಗಾಗಲೇ 45 ಶ್ಲೋಕಗಳ ಪಾಠ ಆಗಿದೆ. ಮೊನ್ನೆ ಶನಿವಾರ ಭಾನುವಾರ ಪಾಠ ಅನಿವಾರ್ಯ ಕಾರಣಗಳಿಂದ ಸ್ವಲ್ಪ ತಪ್ಪಿದ್ದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಇವತ್ತು ಮತ್ತೆ ಮಂಗಳವಾರ ಮತ್ತು ಬುಧವಾರ ಈ ವಾರದ ಪಾಠವನ್ನು ಇಟ್ಟುಕೊಂಡಿದ್ದೇವೆ. ಮತ್ತೆ ಶನಿವಾರದಿಂದ 6 ಗಂಟೆಗೆ ಪಾಠ ಮುಂದುವರಿಯುತ್ತಾ ಇದೆ. 46ನೇ ಶ್ಲೋಕದಿಂದ ನಾಳೆ ಈ ಮೊದಲನೇ ಸರ್ಗದ ಮಂಗಳ ಮಹೋತ್ಸವ. ಇವತ್ತು 5 ಶ್ಲೋಕಗಳು, ನಾಳೆ ಮತ್ತೆ 4-5 ಶ್ಲೋಕಗಳನ್ನು ತಿಳಿಯುತ್ತಾ ಸುಮಧ್ವ ವಿಜಯದ ಮೊದಲನೇ ಸರ್ಗದ ಮಂಗಳವನ್ನು ಮಾಡೋಣ. ನಾಳೆ ಪೂರ್ತಿಯಾಗಿ ಎಲ್ಲರೂ ಪುಸ್ತಕವನ್ನು ಇಟ್ಟುಕೊಂಡು ನಾನು ಶ್ಲೋಕಗಳನ್ನು ಪಠನೆ ಮಾಡಿಸ್ತೇನೆ. ಸರಿಯಾಗಿ ಇನ್ನೊಮ್ಮೆ ನೋಡಿ ಒಂದು ಸರ್ಗ ಬಹಳ ಚೆನ್ನಾಗಿ ಸ್ಪಷ್ಟವಾಗಿ ಪಠನೆ ಮಾಡಲಿಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಮೊದಲನೇ ಸಿದ್ಧರಾಗಿ ಇವತ್ತು ಬರಬೇಕು ಅಂತ ತಿಳಿಸ್ತಾ ಎಲ್ಲ ಶ್ಲೋಕಗಳ ಅರ್ಥವನ್ನು ಅವಲೋಕನ ಮಾಡಿ ಶ್ಲೋಕಗಳನ್ನು ಹೇಳಲಿಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನಾಳೆ 6 ಗಂಟೆಗೆ 6:30 ನಾಳೆ 6:30ಕ್ಕೆ ಸಾಯಂಕಾಲ 6:30ಕ್ಕೆ ಇನ್ನೊಮ್ಮೆ ಶ್ಲೋಕಗಳನ್ನು ಪಠನೆ ಮಾಡಿಸ್ತೇನೆ, ನೋಡಬೇಕು. ಇವತ್ತು 46ನೇ ಶ್ಲೋಕವನ್ನು ನೋಡ್ರಿ. ಏತತ್ ಪ್ರತೀಪಂ ಕಿಲ ಕರ್ತುಕಾಮ, ಏತತ್ ಪ್ರತೀಪಂ ಕಿಲ ಕರ್ತುಕಾಮ ನಷ್ಟೌ ಜಸಃ ಸಂಕಟಮೇವ ಮಾಪ್ಯ, ನಷ್ಟೌ ಜಸಃ ಸಂಕಟಮೇವ ಮಾಪ್ಯ ಮುಕುಂದ ವೈಗುಣ್ಯ ಕಥಂ ಸ್ವಯೋಗ್ಯ, ಮುಕುಂದ ವೈಗುಣ್ಯ ಕಥಂ ಸ್ವಯೋಗ್ಯ ಕಾಲೇ ಕಲಾವಾ ಕಲಯಂತ ತೇಲಂ, ಕಾಲೇ ಕಲಾವಾ ಕಲಯಂತ ತೇಲಂ. ಇನ್ನೊಂದು ಬಾರಿ ನೋಡ್ರಿ. ಏತತ್ ಪ್ರತೀಪಂ ಕಿಲ ಕರ್ತುಕಾಮ, ಏತತ್ ಪ್ರತೀಪಂ ಕಿಲ ಕರ್ತುಕಾಮ ನಷ್ಟೌ ಜಸಃ ಸಂಕಟಮೇವ ಮಾಪ್ಯ, ನಷ್ಟೌ ಜಸಃ ಸಂಕಟಮೇವ ಮಾಪ್ಯ. ನಾ ಏನು ಹೇಳ್ತೀನಿ ಲಕ್ಷ್ಯ ಕೊಟ್ಟು ಗಮನ ಕೊಡ್ರಿ. ನಷ್ಟೌ ಜಸಃ ಸಂಕಟಮೇವ ಮಾಪ್ಯ, ನಷ್ಟೌ ಜಸಃ ಸಂಕಟಮೇವ ಮಾಪ್ಯ ನಷ್ಟೌ ಜಸಃ ಸಂಕಟಮೇವ ಮಾಪ್ಯ, ಸಂಕಟಮೇವ ಮಾಪ್ಯ ನಷ್ಟೌ ಜಸಃ ಸಂಕಟಮೇವ ಮಾಪ್ಯ, ನಷ್ಟೌ ಜಸಃ ಸಂಕಟಮೇವ ಮಾಪ್ಯ ಮುಕುಂದ ವೈಗುಣ್ಯ ಕಥಂ ಸ್ವಯೋಗ್ಯ, ಮುಕುಂದ ವೈಗುಣ್ಯ ಕಥಂ ಸ್ವಯೋಗ್ಯ ಕಾಲೇ ಕಲಾವಾ ಕಲಯಂತ ತೇಲಂ, ಕಾಲೇ ಕಲಾವಾ ಕಲಯಂತ ತೇಲಂ. ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಹಿಂದೆ ಹನುಮಾವತಾರ ಭೀಮಾವತಾರ ಈ ಎರಡು ಅವತಾರಗಳಲ್ಲಿಯೂ ಕೂಡ
ಎರಡು ಅವತಾರಗಳಲ್ಲಿಯೂ ಕೂಡ ದೈತ್ಯ ದಾನವರೆಲ್ಲ ಹನುಮ ಭೀಮರಿಂದ ವಿಶೇಷವಾಗಿ ಪೀಡಿತರಾಗಿ, ಅಂದರೆ ದೇವತೆಗಳಿಗೆ ತೊಂದರೆ ಕೊಟ್ಟಿದ್ದಕ್ಕಾಗಿ, ಜಗತ್ತು ನಾಶವಾಗುವ ಕಾರ್ಯವನ್ನು ಮಾಡಿದ್ದಕ್ಕಾಗಿ ಹನುಮ ಭೀಮರಿಂದ ಚೆನ್ನಾಗಿ ಹೊಡಿಸಿಕೊಳ್ಳಲ್ಪಟ್ಟು ನಿರ್ವೀರ್ಯರಾಗಿ ಒದ್ದಾಡ್ತಾ ಸಂಕಟ ಪಡ್ತಾ ದುಷ್ಟ ಅಸುರರೆಲ್ಲರೂ ಕೂಡ ಆ ಭೀಮಸೇನ ದೇವರ ಮೇಲೆ ಸೇಡು ತೀರಿಸಿಕೊಳ್ಬೇಕು, ಹಗೆ ಸಾಧಿಸಬೇಕು ಅಂತ ವಿಚಾರ ಮಾಡ್ತಾ ಮತ್ತೆ ಕಲಿಯುಗದಲ್ಲಿ ಅವರವರ ಸ್ವಭಾವಕ್ಕೆ ತಕ್ಕಂತೆ, ಅದಕ್ಕಂತಾರಲ್ಲ ಹುಟ್ಟು ಗುಣ ಸುಟ್ಟರೂ ಹೋಗೋದಿಲ್ಲ ಅಂತ, ಹನುಮ ಭೀಮರಿಂದ ಅವರು ಕೆಟ್ಟ ಕಾರ್ಯ ಮಾಡಿ ಬೇಕಾದಷ್ಟು ಶಿಕ್ಷೆ ಅನುಭವಿಸಿದರೂ ಕೂಡ ಮತ್ತೆ ಅವರ ಸ್ವಾಭಾವಿಕ ಸ್ವಭಾವಕ್ಕೆ ತಕ್ಕಂತೆ ಏನಾದರೂ ಮಾಡಿ ಸಜ್ಜನರಿಗೆ ದೇವತೆಗಳಿಗೆ ತೊಂದರೆ ಕೊಡಬೇಕು. ಏನು ಮಾಡಬೇಕು ಕಲಿಯುಗದಲ್ಲಿ? ಹಾಗಾದರೆ ಬ್ರಹ್ಮನಿಗೆ ನಿರ್ಗುಣತ್ವ ಪ್ರತಿಪಾದನೆ ಮಾಡುವ ಅನೇಕ ಶಾಸ್ತ್ರಗಳನ್ನು ರಚನೆ ಮಾಡಿದರು ಅಂತ ಹೇಳ್ತಾರೆ. ಅಂದರೆ ಬ್ರಹ್ಮನೇ ಇಲ್ಲ ಅಂತ ಕೆಲವು ವಾದಿಗಳು, ಬ್ರಹ್ಮನಿದ್ದರೂ ಗುಣಗಳಿಲ್ಲ ಅಂತ ಕೆಲವು ವಾದಿಗಳು, ಗುಣಗಳಿದ್ದರೂ 8 ಗುಣಗಳು ಅಂತ ಕೆಲವು ವಾದಿಗಳು, ಹೀಗೆ ಅನೇಕ ರೀತಿಯ ವಿಚಿತ್ರ ಸಿದ್ಧಾಂತಗಳೆಲ್ಲ ಬಂದಿದೆಯಲ್ಲ. ಆದ್ದರಿಂದ ಆ ಭೀಮಸೇನ ದೇವರಿಂದ ತಪ್ಪು ಮಾಡಿ ಶಿಕ್ಷೆಗೆ ಒಳಗಾಗಿ ಮತ್ತೆ ದ್ವೇಷದಿಂದ ಅವರ ಸ್ವಭಾವಕ್ಕೆ ತಕ್ಕಂತೆ ಮುಂದೆ ಕಲಿಯುಗದಲ್ಲಿ ನಾವೆಲ್ಲರೂ ಹುಟ್ಟಬೇಕು. ಹುಟ್ಟಿ ಆ ಒಂದು ಭಗವಂತನಿಗೆ ಗುಣಗಳಿಲ್ಲ ಅಂತ ಸಮರ್ಥನೆ ಮಾಡುವ ಶಾಸ್ತ್ರಗಳನ್ನು ರಚನೆ ಮಾಡಬೇಕು ಅಂತ ಅನೇಕ ಶಾಸ್ತ್ರ ಗ್ರಂಥಗಳನ್ನು ರಚನೆ ಮಾಡಿದ್ದಾರಂತ ಆ ದುಷ್ಟ ಅಸುರರೆಲ್ಲ ಕಲಿಯುಗದಲ್ಲಿ ಹುಟ್ಟಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಏತತ್ ಪ್ರತೀಪಂ, ಭೀಮಸೇನ ದೇವರಿಂದ ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ನಾವು ಇದಕ್ಕೇನಾದರೂ ಪ್ರತೀಕಾರ ಮಾಡಬೇಕು, ಸೇಡು ತೀರಿಸಿಕೊಳ್ಬೇಕು. ಸೇಡು ತೀರಿಸಿಕೊಳ್ಬೇಕು ಅಂತ ಇಚ್ಛೆ ಉಳ್ಳವರಾಗಿ ಕರ್ತುಕಾಮಾಹ ನಷ್ಟೌಜಸಃ, ಅವರ ಸಾಮರ್ಥ್ಯ ಎಲ್ಲ ನಷ್ಟ ಆಗಿದೆ, ನಿರ್ವೀರ್ಯವಾಗಿದ್ದಾರೆ, ಒದ್ದಾಡ್ತಾ ಸಂಕಟವನ್ನು ಹೊಂದಿ, ಸಂಕಟಂ ಹಿಂದೆ ಹೇಳಿದಂತೆ ಏವಂ ಸಂಕಟಮ ಆಪ್ಯ, ಏನು ಮಾಡಬೇಕಾದ್ರೆ ಸ್ವಯೋಗ್ಯ, ಅವರ ಹಣೆ ಬರ, ಅವರ ಯೋಗ್ಯತೆ, ಅವರ ಸ್ವಭಾವಕ್ಕೆ ತಕ್ಕಂತೆ ಮುಕುಂದ ವೈಗುಣ್ಯ ಕಥಾ, ಭಗವಂತನಿಗೆ ಗುಣಗಳಿಲ್ಲ ಎಂಬ ಶಾಸ್ತ್ರಗಳನ್ನು ಪ್ರತಿಪಾದನೆ ಮಾಡುವ ಶಾಸ್ತ್ರಗಳನ್ನು ಬಹಳ ಚೆನ್ನಾಗಿ ಕೆಲವು ಕಲಿಯುಗದಲ್ಲಿ ಆ ಕಲೆಯಂತ ಆ ಶಾಸ್ತ್ರ ಗ್ರಂಥಗಳನ್ನು ರಚನೆ ಮಾಡಿದರು ಎಂಬ ಮಾತನ್ನು ಈ ಶ್ಲೋಕದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಶ್ಲೋಕ ನೋಡ್ರಿ. ಏತತ್ ಪ್ರತೀಪಂ ಕಿಲ ಕರ್ತುಕಾಮ ನಷ್ಟೌಜಸ ಸಂಕಟಮೇವಮಾಪ್ಯ ಮುಕುಂದ ವೈಗುಣ್ಯ ಕಥಂ ಸ್ವಯೋಗ್ಯಾಂ ಕಾಲೇ ಕಲಾವ ಕಲಯಂತ ತೇಲಂ. ಅನಂತರ 47ನೇ ಶ್ಲೋಕದಲ್ಲಿ ಈ ದೈತ್ಯರೆಲ್ಲ ಹಾಗಾದರೆ ಕಲಿಯುಗದಲ್ಲಿ ಭಗವಂತನಿಗೆ ಗುಣಗಳಿಲ್ಲ ಅಂತ ಗ್ರಂಥಗಳನ್ನು ರಚನೆ ಮಾಡ್ತಾ, ಹಿಂದೆ ಯಾರು ಭೀಮಸೇನ ದೇವರಿಂದ ಸತ್ತಿದ್ದನೋ, ಮಹಾದುಷ್ಟನಾಗಿರ್ತಕ್ಕಂಥ ಭೀಮಸೇನ ದೇವರಿಂದ ಹತನಾದ ಆ ಭೀಮಸೇನ ದೇವರ ಕಡುವೈರಿಯಾದ ಮಣಿಮಂತ ಎಂಬ ದೈತ್ಯನೇ ರುದ್ರದೇವರನ್ನು ಮೆಚ್ಚಿಸಿ ವರ ಪಡೆದುಕೊಂಡು ಮಹಾವಾಗ್ಮಿಯಾಗಿ ಕಾಲಡಿ ಗ್ರಾಮ ಅಂತ ಕರೀತಾರೆ. ಆ ಕಾಲಡಿ ಎಂಬ ಹಳ್ಳಿಯಲ್ಲಿ ಬ್ರಾಹ್ಮಣರ ಮನೆತನದಲ್ಲಿ ಸಂಕರ ಎಂಬ ಹೆಸರಿನಿಂದ ಹುಟ್ಟುತ್ತಾ ಇದ್ದಾನೆ. ಅವನ ಜೊತೆಗೆ ಇನ್ನು ಅನೇಕ ಪ್ರಧಾನ ದೈತ್ಯರು ಕೂಡ ಅವನ ಜೊತೆ ಹುಟ್ಟಿದ್ದಾರೆ. ಅಂದರೆ ಭೀಮನಿಂದ ಸತ್ತ ಮಣಿಮಂತನೇ ಕಲಿಯುಗದಲ್ಲಿ ಕಾಲಡಿ ಎಂಬ ಗ್ರಾಮದಲ್ಲಿ ಒಬ್ಬ ಬ್ರಾಹ್ಮಣರ ಮನೆತನದಲ್ಲಿ ಹುಟ್ಟಿದ್ದಾನೆ. ಅವನ ಹೆಸರು ಸಂಕರ ಅಂತ. ಬಹಳ ಜನ ಶಂಕರಾಚಾರ್ಯರು ಅಂತ, ಶಂಕರ ಅಲ್ಲ, ಅದು ಸಂಕರ. ಸಂಕರ ಅಂತ ಯಾಕೆ ಕರೀತಾರೆ ಗೊತ್ತೇನು? ಎಲ್ಲವನ್ನ ಸಾಂಕರ್ಯ ಮಾಡಿದ, ಎಲ್ಲವನ್ನ ಸೇರಿಸಿ ಹೇಳಿದ, ಬೌದ್ಧರನ್ನೇ ತೆಗೆದುಕೊಂಡು ಹೇಳಿದ್ದ. ಆದ್ದರಿಂದ ಸಾಂಕರ್ಯ ಶಾಸ್ತ್ರವನ್ನು ರಚನೆ ಮಾಡಿದ್ದರಿಂದ, ಎಲ್ಲದರಲ್ಲಿಯೂ ಸಾಂಕರ್ಯವನ್ನು ಉಂಟು ಮಾಡಿದ್ದರಿಂದ ಸಂಕರ ಅಂತ ಅವನಿಗೆ ಕರೆದಿದ್ದಾರೆ ಅಂತ ಹೇಳ್ತಾರೆ. ಆ ಶ್ಲೋಕ ನೋಡ್ರಿ. ಇದನ್ನು ನಾರಾಯಣ ಪಂಡಿತಾಚಾರ್ಯ ಈ ವಿಷಯವನ್ನು ಮಣಿಮಂಜರಿಯಲ್ಲಿ ಹೇಳ್ತಾರೆ. ಪ್ರಸಿದ್ಧ ಅನೇಕ ಪ್ರಮಾಣಗಳಿಂದ ಅದು ಸಿದ್ಧವಾಗಿರತಕ್ಕಂಥದ್ದು. ಯೋ ಭೂರಿ ವೈರೋ ಮಣಿಮನ್ ಮೃತ ಪ್ರಾಕ್, ಯೋ ಭೂರಿ ವೈರೋ ಮಣಿಮನ್
ಮೃತ ಪ್ರಾಕ್ ವಾಗ್ಮೀ ಬುಭೂಷು ಪರಿತೋಷಿತೇಶಃ ಸಸಂಕರಾಖ್ಯೋಂಘ್ರಿತಲೇಷು ಜಜ್ಞೆ ಘ್ರಿತಲೇಷು ಜಜ್ಞೆ ಸ್ಪೃತಾ ಪರೇಪ್ಯ ಸುರಿಹಾಸುರೇಂದ್ರಾಃ ಸುರಿಹಾಸುರೇಂದ್ರಾಃ. ಇನ್ನೊಂದು ಬಾರಿ ನೋಡಿ. ಯೋ ಭೂರಿ ಮೈರೋ ಮಣಿಮನ್ಮೃತ ಪ್ರಾಕ್ ವಾಗ್ಮೀ ಬುಭೂಷು ಪರಿತೋಷಿತೇಶಃ ಸಸಂಕರಾಖ್ಯೋಂಘ್ರಿತಲೇಷು ಜಜ್ಞೆ ಸ್ಪೃಧಾ ಪರೇಭ್ಯ ಸುರಿಹಾಸುರೇಂದ್ರಾಃ ಯಹ ಪ್ರಾಕ್ ಭೂರಿ ವೈರಃ ಮಹಾದ್ವೇಷಿಯಾಗಿರತಕ್ಕಂಥ ಭೀಮಸೇನ ದೇವರ ದ್ವೇಷಿಯಾದ ಯಹ ಮಣಿಮಾನ್ ಮಣಿಮಂತ ಎಂಬ ದೈತ್ಯನು ಮೊದಲು ಭೀಮಸೇನ ದೇವರಿಂದ ಮೃತನಾದನೋ ಪ್ರಾಕ್ ಮೃತಃ ಅವನೇ ವಾಗ್ಮೀ ಬುಭೂಷು ಸನ್ ಅಂದರೆ ಭಾರೀ ವಾಗ್ಮಿ ಆಗಬೇಕು, ನಾನು ವಾಚಾಳಿ ಆಗಬೇಕು ಅಂತ ವಿಚಾರ ಮಾಡಿ ಪರಿತೋಷಿತೇಶಃ. ಈಶಃ ಅಂದರೆ ರುದ್ರದೇವರು. ರುದ್ರದೇವರನ್ನು ಪ್ರೀತಿಗೊಳಿಸಿದವನಾಗಿ, ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ವರ ಪಡೆದುಕೊಂಡವನಾಗಿ ಅಂಘ್ರಿತಲೇಷು ಸಹ ಸಂಕರಾಖ್ಯ ಜಜ್ಞೆ. ಅಂಘ್ರಿತಲ, ಅಂಘ್ರಿ ಅಂದರೆ ಅಂಗಾಲು, ಅಂಗಾಲಿನ ತಲ ಅಂದರೆ ಕಾಲಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಅಂಘ್ರಿತಲ ಅಂತ ಸಂಸ್ಕೃತ ಶಬ್ದ, ಅದನ್ನೇ ಕನ್ನಡದಲ್ಲಿ ಕಾಲಡಿ. ಅಂಗ್ರಿ ಕಾಲು, ಅದರ ತಲ ಅಂಗಾಲು, ಕನ್ನಡದಲ್ಲಿ ಕಾಲಡಿ. ಅಂಘ್ರಿತಲ ಅಂದರೆ ಕಾಲಡಿ ಎಂಬ ಗ್ರಾಮದಲ್ಲಿ, ಕಾಲಡಿ ಎಂಬ ಊರಿನಲ್ಲಿ. ಸಂಕರಾಖ್ಯ ಜಜ್ಞೆ, ಸಂಕರ ಎಂಬ ಹೆಸರುಳ್ಳವನಾಗಿ ಹುಟ್ಟುತ್ತಾ ಇದ್ದಾನೆ. ಭಗವಂತನಿಗೆ ಗುಣಗಳಿಲ್ಲ ಅಂತ ಪ್ರತಿಪಾದನೆ ಮಾಡೋದಕ್ಕಾಗಿ, ಅನೇಕ ಶಾಸ್ತ್ರಗಳನ್ನು ರಚನೆ ಮಾಡೋದಕ್ಕಾಗಿ. ಇವನ ಜೊತೆಗೆ ಅಪರೇಪಿ ಅದಕ್ಕೆ ಹೇಳ್ತಾರೆ ಅಲ್ಲಿ ಹೇಳುವಾಗ, ಇನ್ನು ಬೇಕಾದಷ್ಟು ಮಹಾಮಹಾ ಸ್ಪೃಧಾ ಅಂದರೆ ಸ್ಪರ್ಧೆಯಿಂದ ಅನೇಕ ಪ್ರಧಾನ ದೈತ್ಯರು ಕೂಡ ಹುಟ್ಟಿದ್ದಾರೆ ಎಂಬ ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಸುರ ಸುರೇಂದ್ರಾಹ ಅಂಥೇಳಿ ಆ ಎಲ್ಲ ದೈತ್ಯರು ಹುಟ್ಟಿದ್ದಾರೆ. ಅಂದರೆ ಮಹಾಭಾರತದಲ್ಲಿ ಭೀಮಸೇನ ದೇವರಿಂದ ಏನು ಸತ್ತಿದ್ದಾನೋ ಮಣಿಮಂತ ಎಂಬ ದೈತ್ಯ, ಈ ಮಣಿಮಂತ ದೈತ್ಯ ಸತ್ತದ್ದು ಈಗಲೂ ಕೂಡ ನಾವು ಪಾಚಕ ಕ್ಷೇತ್ರದಲ್ಲಿ ಹೋಗುವಾಗ ದುರ್ಗಾ ಬೆಟ್ಟ ಹತ್ತುವ ಹಾದಿ ಮಧ್ಯದಲ್ಲಿ ಬರ್ತದೆ, ಗುಡ್ಡದ ಮೇಲೆ. ಭೀಮಸೇನ ದೇವರು ಆ ಸರ್ಪ ರೂಪದಲ್ಲಿರುವ ಮಣಿಮಂತನನ್ನು ಸಂಹಾರ ಮಾಡಿದ್ದಾರೆ. ಆದ್ದರಿಂದ ಆ ಮಣಿಮಂತನನ್ನು ಕೊಂದ ಕ್ಷೇತ್ರ ಅಂತ ಇನ್ನೂ ಕೂಡ ನಾವು ನೋಡ್ತೇವೆ. ಆ ಗುಡ್ಡದ ಮೇಲೆ ಪಾಚಕ ಕ್ಷೇತ್ರದ ಹತ್ತಿರ ಆ ಮಣಿಮಂತ ದೈತ್ಯನೇ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ, ರುದ್ರದೇವರನ್ನು ಪ್ರೀತಿಗೊಳಿಸಿ ಅವರಿಂದ ವರ ಪಡೆದುಕೊಂಡು ಮಹಾವಾಗ್ಮಿಯಾಗಿ ಭಗವಂತನಿಗೆ ಗುಣಗಳಿಲ್ಲ ಎಂಬ ಅನೇಕ ಗ್ರಂಥಗಳನ್ನು ರಚನೆ ಮಾಡ್ತಾ ಅಂಘ್ರಿತಲ ಕಾಲಡಿ ಎಂಬ ಗ್ರಾಮದಲ್ಲಿ ಸಂಕರ ಎಂಬ ಹೆಸರಿನಿಂದ ಹುಟ್ಟಿ ಬರ್ತಾ ಇದ್ದಾನೆ. ಅವನ ಜೊತೆಗೆ ಇನ್ನು ಅನೇಕ ಮಹಾಭಾರತದ ಎಲ್ಲ ದೈತ್ಯರು ಒಬ್ಬೊಬ್ಬ ಆ ಶಂಕರರ ಅನುಯಾಯಿಗಳಾಗಿ, ಒಬ್ಬೊಬ್ಬ ಆಚಾರ್ಯರಾಗಿ ಹುಟ್ಟಿ ಬರ್ತಾ ಇದ್ದಾರೆಂಬ ಮಾತನ್ನು ಎಷ್ಟು ಸ್ಪಷ್ಟವಾಗಿ ನಾರಾಯಣ ಪಂಡಿತಾಚಾರ್ಯರನ್ನು ತಿಳಿಸ್ತಾ ಇದ್ದಾರೆ, ನಾವು ಗಮನಿಸಬೇಕು. ನಾನು ಮೊದಲೇ ಹೇಳಿದೆ, ನಾರಾಯಣ ಪಂಡಿತಾಚಾರ್ಯರು ಅದ್ವೈತ ಪರಂಪರೆಯಲ್ಲಿದ್ದವರು. ಅವರ ತಂದೆಗಳು ತ್ರಿವಿಕ್ರಮ ಪಂಡಿತರು, ಆಚಾರ್ಯರ ಜೊತೆಗೆ 15 ದಿನಗಳ ಕಾಲ ವಾದ ಮಾಡಿ ಮನಸೋತು ಮನಸಾಪೂರ್ವಕ ಅನುಭವದಿಂದ ಮಧ್ವ ಸಿದ್ಧಾಂತವನ್ನು ಒಪ್ಪಿ ಬಂದ ಮಹಾನುಭಾವರು. ಅಷ್ಟು ಸ್ಪಷ್ಟವಾಗಿ ಅವರು ಹೇಳ್ತಾ ಇದ್ದಾರೆ. ಆದ್ದರಿಂದ ಇದು ಅತ್ಯಂತ ಸತ್ಯವಾಗಿರ್ತಕ್ಕಂಥದ್ದು ಅಂತ ನಾವು ಗಮನಿಸಬೇಕು. ಶ್ಲೋಕ ನೋಡ್ರಿ ಇನ್ನೊಂದು ಬಾರಿ. ಯೋ ಭೂರಿ ವೈರೋ ಮಣಿಮನ್ಮೃತ ಪ್ರಾಕ್ ವಾಗ್ಮೀ ಬುಭೂಷು ಪರಿತೋಷಿತೇಶಃ ಸಸಂಕರಾಖ್ಯೋಂಘ್ರಿತಲೇಷು ಜಜ್ಞೆ ಸ್ಪೃಧಾ ಪರೇಪ್ಯ ಸುರಿಹಾಸುರೇಂದ್ರಾಃ ಸುರಿಹಾಸುರೇಂದ್ರಾಃ. ಗೊತ್ತಾಯ್ತಾ? ಮುಂದಿನ ಶ್ಲೋಕದಲ್ಲಿ ಈ ಮಣಿಮಂತ ಮೊದಲಾದ ದೈತ್ಯರು
ಶಂಕರರೇ ಮೊದಲಾಗಿ ಹುಟ್ಟಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ವೇದಾದಿಗಳಿಗೆಲ್ಲ ಅಪಾರ್ಥವನ್ನು ಮಾಡ್ತಾ ಇದ್ದಾರೆ. ಸಕಲ ವೇದಾದಿ ಶಾಸ್ತ್ರಗಳನ್ನೆಲ್ಲ ಅವರ ಬುದ್ಧಿಗೆ ತೋಚಿದಂತೆ ಅಪಾರ್ಥ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. 3 ದೃಷ್ಟಾಂತವನ್ನು ಕೊಟ್ಟಿದ್ದ ನಾರಾಯಣ ಪಂಡಿತಾಚಾರ್ಯ ಬಹಳ ಚೆನ್ನಾಗಿ. ಕಳ್ಳ ಮನಸ್ಸಿನ ಬೆಕ್ಕು ಯಾವ ರೀತಿ ಶುದ್ಧವಾದ ಶುಚಿಯಾದ ಸಾನ್ನಾಯ ಅಂತ ಕರೀತಾರೆ. ಸಾನ್ನಾಯ ಎಂಬ ಯಜ್ಞದ ಹವಿಶೇಷ ಭಾಗವನ್ನು ಬೆಕ್ಕು ಮುಟ್ಟಿ ಹೇಗೆ ಅಪವಿತ್ರ ಮಾಡಬೇಕೋ ಒಂದು ದೃಷ್ಟಾಂತ. ಹೊಲಸು ತಿನ್ನುವ ನಾಯಿ ಪುರೋಡಾಶ ಎಂಬ ಪವಿತ್ರವಾದ ಹವಿರ್ಭಾಗವನ್ನು ಮುಟ್ಟಿ ಅದನ್ನು ಹೇಗೆ ಅಪವಿತ್ರ ಮಾಡಬೇಕೋ, ಹೀನವಾದ ಬುದ್ಧಿ ಶೂನ್ಯವಾದ ಕಪಿ ಕೋತಿ ಹೇಗೆ ರತ್ನದ ಹಾರವನ್ನು ಸ್ವೀಕಾರ ಮಾಡಿ ಅದನ್ನು ಹಾಳು ಮಾಡಿ ಎಲ್ಲ ಕಿತ್ತಿ ಹಾಕಬೇಕೋ, ಹಾಗೆ ಈ ಪಾಪಿಯಾದ ಮಣಿಮಂತ ಮೊದಲಾದ ದೈತ್ಯರು ಕಲಿಯುಗದಲ್ಲಿ ಹುಟ್ಟಿ ವೇದಗಳಿಗೆ ಕೈ ಹಾಕಿದರು. ಅಂದರೆ ವೇದಗಳಿಗೆಲ್ಲ ಅಪಾರ್ಥ ಮಾಡಿ ಅನ್ಯಾರ್ಥ ಮಾಡಿ ವೇದಾದಿ ಶಾಸ್ತ್ರಗಳನ್ನೆಲ್ಲ ಹಾಳು ಮಾಡಿದ್ದಾರೆಂಬ ಮಾತನ್ನು ನಾರಾಯಣ ಪಂಡಿತಾಚಾರ್ಯರು ಸ್ಪಷ್ಟವಾಗಿ ಸುಮಧ್ವ ವಿಜಯದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಶ್ಲೋಕ ನೋಡ್ರಿ, 48ನೇ ಶ್ಲೋಕ. ಸಾನ್ನಾಯ್ಯಮವ್ಯಕ್ತ ರುದಾ ಕುಭುಕ್ವಾ ಅವ್ಯಕ್ತರುದಾ ಕುಭುಕ್ವಾ ಶ್ವಾವಾ ಪುರೋಡಾಶ ಮಸಾರ ಕಾಮ ಮಸಾರ ಕಾಮ ಮಣಿಸ್ರಜಂ ವಾ ಪ್ಲವಗೋ ವ್ಯವಸ್ಥೋ ಜಗ್ರಾಹ ವೇದಾದಿಕಮೇಶ ಪಾಪ. ಇನ್ನೊಂದು ಬಾರಿ. ಸಾನ್ನಾಯ್ಯಮವ್ಯಕ್ತ ರುದಾ ಕುಭುಕ್ವಾ ವ್ಯಕ್ತರುದಾ ಕುಭುಕ್ವಾ ಶ್ವಾವಾ ಪುರೋಡಾಶ ಮಸಾರ ಕಾಮ ಪುರೋಡಾಶ ಮಸಾರ ಕಾಮ ಮಣಿಸ್ರಜಂ ವಾ ಪ್ಲವಗೋ ವ್ಯವಸ್ಥೋ ಜಗ್ರಾಹ ವೇದಾದಿಕಮೇಶ ಪಾಪ. ಅವ್ಯಕ್ತ ಋತ್ ಆಕುಭುಕ್ ಅಂತ. ಅವ್ಯಕ್ತ ಋತ್ ಅಂದರೆ ಕಳ್ಳ ಮನಸ್ಸಿನ ಬೆಕ್ಕು ಅಂತ. ಸುಮ್ಮನೆ ನೋಡ್ತಾ ಇರ್ತದೆ ಬೆಕ್ಕು ದೂರಿಂದ. ಒಳಗಡೆ ಆಸೆ ಭಾಳ ಇರ್ತದೆ, ಯಾರಾದರೂ ಹೊರಗೆ ಹೋದರೆ ಈ ಹಾಲು ಮೊಸರು ತಿಂದು ಬಿಡಬೇಕು, ಹಾಳು ಮಾಡಿಬಿಡಬೇಕು ಅಂಥೇಳಿ. ಆದ್ದರಿಂದ ಕಳ್ಳು ಮನಸ್ಸಿನ ಬೆಕ್ಕು. ಆಖು ಅಂದರೆ ಆಖು ಬುಕ್ ಅಂದರೆ ಬೆಕ್ಕು ಅಂತ. ಆ ಬೆಕ್ಕು ಸಾನ್ನಾಯ್ಯಂವಾ. ಸಾನ್ನಾಯ ಅಂದರೆ ಯಜ್ಞದ ಆ ಹವಿಸ್ಸಿನ ಶೇಷ ಭಾಗ, ಅದನ್ನು ಮುಟ್ಟಿ ಸ್ವೀಕಾರ ಮಾಡಿ ಹೇಗೆ ಅಪವಿತ್ರಗೊಳಿಸ್ತದೋ ಒಂದು ದೃಷ್ಟಾಂತ. ಶ್ವ ಅಸಾರ ಕಾಮ. ಶ್ವ ಅಸಾರ ಕಾಮ ಅಂದರೆ ಹೊಲಸನ್ನು ಇಚ್ಛೆ ಪಡ್ತಕ್ಕಂಥ, ಯಾವಾಗಲೂ ಹೊಲಸನ್ನೇ ತಿನ್ನುವ ಅಸಾರ ಕಾಮ ಶ್ವ ನಾಯಿವು. ಪುರೋಡಾಶಂವಾ ಯಜ್ಞದ ಹವಿರ್ಭಾಗವಾದ ಅತಿ ನಿರ್ಮಲವಾದ ಪವಿತ್ರವಾದ ಪುರೋಡಾಶ ಎಂಬ ಹವಿರ್ಭಾಗವನ್ನು ಮುಟ್ಟಿ ಹೇಗೆ ಅಪವಿತ್ರಗೊಳಿಸಬೇಕೋ. ಅವ್ಯವಸ್ಥಃ ಪ್ಲವಗಃ ಅಂತ. ಚಂಚಲ ಬುದ್ಧಿ ಇದ್ದ ಕೋತಿ ಅಂತ ಅರ್ಥ. ಅವ್ಯವಸ್ಥಃ ಪ್ಲವಗಃ, ಚಂಚಲ ಬುದ್ಧಿಯಿಂದ ಎಲ್ಲ ಕಡೆ ಜಿಗದಾಡುವ ಹಾರುವ ಆ ಕೋತಿ. ಮಣಿಸ್ರಜಂವಾ, ಒಳ್ಳೆ ಬೆಲೆ ಬಾಳುವ ಮಣಿಗಳ ಮಾಲೆಯನ್ನು ತೆಗೆದುಕೊಂಡು ಹಾಳು ಮಾಡಿ ಕಿತ್ತಿ ಹಾಕಬೇಕೋ ಹಾಗೆ ಏಷಃ ಪಾಪಃ, ಈ ಪಾಪಿಷ್ಠರಾದ ಮಣಿಮಂತ ಮೊದಲಾದ ದೈತ್ಯರು ಕಲಿಯುಗದಲ್ಲಿ ಹುಟ್ಟಿ ವೇದಾದಿಕಂ ಜಗ್ರಾಹ, ವೇದಾದಿಗಳನ್ನೆಲ್ಲ ಸ್ವೀಕಾರ ಮಾಡಿದರು. ಅಂದರೆ ವೇದಾದಿಗಳಿಗೆಲ್ಲ ಅಪಾರ್ಥ ಮಾಡಿದರು ಎಂಬ ಮಾತನ್ನು ನಾರಾಯಣ ಪಂಡಿತಾಚಾರ್ಯ ಹೇಳ್ತಾ ಇದ್ದ. ಈ ರೀತಿ ವೇದಾದಿ ಶಾಸ್ತ್ರವನ್ನು ತೆಗೆದುಕೊಂಡು ಅಪಾರ್ಥ ವ್ಯಾಖ್ಯಾನ ಮಾಡಿದ್ದಕ್ಕೇನೆ ಅನಂತರ ದೇವತೆಗಳು ಪ್ರಾರ್ಥನೆ ಮಾಡಿದ್ದಕ್ಕೆ ಭಗವಂತನ ಆಜ್ಞೆಯಿಂದ ವಾಯುದೇವರು ಬರಬೇಕಾಗಿದೆ. ಶ್ರೀಮದಾಚಾರ್ಯರ ಅವತಾರ ಮುಂದಾಗಬೇಕಾಗಿದೆ. ಅದಕ್ಕೆ ಪೂರ್ವ ವ್ಯವಸ್ಥೆಯನ್ನು, ಪೂರ್ವ ಕಲಿಯುಗದ ಪ್ರಾರಂಭದ ಅವ್ಯವಸ್ಥಿತವನ್ನು, ಕಲಿಯುಗ ಹೇಗೆ ಹಾಳಾಗ್ತದೆ ಮುಂದೆ ಎಂಬುದನ್ನು ನಾರಾಯಣ ಪಂಡಿತಾಚಾರ್ಯ ತಿಳಿಸಿದ್ದಾರೆ. ಅನಂತರ ಆಚಾರ್ಯರ ಅವತಾರ ಮುಂದೆ ಹೇಳ್ತಾ ಇದ್ದಾರೆ. ಶ್ಲೋಕ ನೋಡ್ರಿ. ಸಾನ್ನಾಯ್ಯಮವ್ಯಕ್ತ ರುದಾ ಕುಭುಗ್ವಾ
ವ್ಯಕ್ತರುದಾ ಕುಭುಗ್ವಾ ಶ್ವಾವಾ ಪುರೋಡಾಶಮಸಾರ ಕಾಮ ಪುರೋಡಾಶಮಸಾರ ಕಾಮ ಮಣಿಸ್ರಜಂ ವಾ ಪ್ಲವಗೋ ವ್ಯವಸ್ಥೋ ಜಗ್ರಾಹ ವೇದಾಧಿಕಮೇಶ ಪಾಪ ವೇದಾಧಿಕಮೇಶ ಪಾಪ. ಗೊತ್ತಾಯ್ತಲ್ಲ? ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾರಂದ್ರೆ, ಮಣಿಮಂತ ಮೊದಲಾದ ದೈತ್ಯರು ಸಂಕರರಾಗಿ ಹುಟ್ಟಿ ಏನು ಮಾಡಿದರು ಮುಂದೆ ಅಂತಂದರೆ, ಒಳ್ಳೆ ಶುದ್ಧವಾದ ಸರೋವರವನ್ನು ದುಷ್ಟ ಆನೆ ಕಮಲ ಪುಷ್ಪಗಳ ಸರೋವರವನ್ನು ಪ್ರವೇಶ ಮಾಡಿ ನುಗ್ಗಿ ಹೇಗೆ ಹಾಳು ಮಾಡಿಬಿಡಬೇಕೋ ಹಾಗೆ ಈ ವಂಚಕನಾದ ಮಣಿಮಂತ ಮೊದಲಾದ ದೈತ್ಯರೇನು ಸಂಕರರಾಗಿ ಹುಟ್ಟಿದ್ರಲ್ಲ, ಸನ್ಯಾಸವನ್ನು ತೆಗೆದುಕೊಂಡು ಶಾಸ್ತ್ರಾದಿ ಗ್ರಂಥಗಳನ್ನೆಲ್ಲ ಹಾಳು ಮಾಡಿದರು ಅಂತ ಹೇಳ್ತಾ ಇದ್ದ. ಸನ್ಯಾಸ ಯಾಕೆ ತೆಗೆದುಕೊಂಡ್ರು ಅಂದರೆ, ಎಲ್ಲ ಜನ ನನ್ನ ಫಾಲೋವರ್ಸ್ ಆಗಬೇಕು, ನನ್ನ ಮಾತು ಕೇಳಬೇಕು, ನನಗೆ ಗೌರವ ಕೊಡಬೇಕು, ನನಗೆ ನಮಸ್ಕಾರ ಮಾಡಬೇಕು, ಅಂದರೆ ಎಲ್ಲರಕ್ಕಿಂತ ನಾನು ಉನ್ನತ ಸ್ಥಾನದಲ್ಲಿರಬೇಕು. ಒಳ್ಳೆ ಯತಿಯಾಗಿಬಿಟ್ರೆ, ಸನ್ಯಾಸಿ ಆಗಿಬಿಟ್ರೆ ಜನ ನಮಸ್ಕಾರ ಮಾಡ್ತಾರೆ, ನಾ ಹೇಳಿದ್ದು ಕೇಳ್ತಾರೆ. ಅದಕ್ಕಾಗಿ ಸನ್ಯಾಸ, ವೈರಾಗ್ಯದಿಂದ ಸನ್ಯಾಸ ಅಲ್ಲ. ಮುಂದೆ ಪರಕಾಯ ಪ್ರವೇಶ ಮೊದಲಾದವುಗಳನ್ನು ಮಣಿಮಂಜರಿಯಲ್ಲಿ ಇದೇ ನಾರಾಯಣ ಪಂಡಿತ ಸ್ಪಷ್ಟ ತಿಳಿಸಿದ್ದಾರೆ, ಅವರ ವಿಚಿತ್ರವಾಗಿರ್ತಕ್ಕಂಥ ನಡತೆಯನ್ನು. ಅದಕ್ಕೆ ಸನ್ಯಾಸ ತೆಗೆದುಕೊಳ್ಳದೆ ಹೋದರೆ ಜನ ನಮಸ್ಕಾರ ಮಾಡಲ್ಲ, ಗೌರವ ಕೊಡಲ್ಲ, ಮಾತು ಕೇಳಲ್ಲ. ಅದಕ್ಕಾಗಿ ಸನ್ಯಾಸ ತೆಗೆದುಕೊಂಡು ವೇದಾದಿ ಶಾಸ್ತ್ರಗಳನ್ನು ತಮ್ಮ ಬುದ್ಧಿಗೆ ತೋಚಿದಂತೆ ವ್ಯಾಖ್ಯಾನ ಮಾಡಿ ಅಪಾರ್ಥ ಮಾಡಿದ್ದಾರೆ. ದುಷ್ಟ ಆನೆ ಹೇಗೆ ಸರೋವರವನ್ನು, ಶುದ್ಧವಾದ ನಿರ್ಮಲವಾದ ಕಮಲ ಪುಷ್ಪಗಳ ಸರೋವರವನ್ನು ದುಷ್ಟ ಆನೆ ನುಗ್ಗಿ ಹೇಗೆ ಹಾಳು ಮಾಡಬೇಕು ಹಾಗೆ ಅಂತ ತಿಳಿಸ್ತಾ ಇದ್ದಾರೆ. ಶ್ಲೋಕ ನೋಡ್ರಿ. ಜನೋ ನಮೇನ್ನ ಪರಥೇತಿ ಮತ್ವಾ, ಪರಥೇತಿ ಮತ್ವಾ ಷಟಶ್ಚತುರ್ಥಾಶ್ರಮಮೇಶ ಭೇಜೆ, ಚತುರ್ಥಾಶ್ರಮಮೇಶ ಭೇಜೆ ಪದ್ಮಾಕರಂ ವಾ ಕಲುಷೀಚಿಕೀರ್ಷು, ಕಲುಷೀಚಿಕೀರ್ಷು ಸುದುರ್ದಮೋ ದುಷ್ಟಗಜೋ ವಿಶುದ್ಧಂ. ನೋಡ್ರಿ, ಜನೋ ನಮೇನ್ನ ಪರಥೇತಿ ಮತ್ವಾ, ಜನೋ ನಮೇನ್ನ ಪರಥೇತಿ ಮತ್ವಾ ಷಟಶ್ಚತುರ್ಥಾಶ್ರಮಮೇಶ ಭೇಜೆ, ಷಟಶ್ಚತುರ್ಥಾಶ್ರಮಮೇಶ ಭೇಜೆ ಪದ್ಮಾಕರಂ ವಾ ಕಲುಷೀಚಿಕೀರ್ಷು, ಪದ್ಮಾಕರಂ ವಾ ಕಲುಷೀಚಿಕೀರ್ಷು ಸುದುರ್ದಮೋ ದುಷ್ಟಗಜೋ ವಿಶುದ್ಧಂ, ಸುದುರ್ದಮೋ ದುಷ್ಟಗಜೋ ವಿಶುದ್ಧಂ. ಅದಕ್ಕೆ ಹೇಳ್ತಾರೆ, ಸನ್ಯಾಸವನ್ನು ತೆಗೆದುಕೊಳ್ಳದೆ ಹೋದರೆ ಜನ ನನ್ನ ಮಾತು ಕೇಳಲ್ಲ, ಜನ ನನಗೆ ನಮಸ್ಕಾರ ಮಾಡೋದಿಲ್ಲ. ಅದಕ್ಕಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡಿ ಒಳ್ಳೆ ಕಮಲ ಪುಷ್ಪಗಳ ಸರೋವರದಲ್ಲಿ, ಸರೋವರ ಎಲ್ಲ ಅಲ್ಲೋಲ ಕಲ್ಲೋಲ ಮಾಡಬೇಕು, ಎಲ್ಲ ಕೆಸರು ಎಬ್ಬಿಸ್ಬೇಕು, ಅದು ಹೊಲಸು ಮಾಡಬೇಕು, ಹಾಳು ಮಾಡಬೇಕು ಅಂತ ತಿಳಿದುಕೊಂಡು ಹತೋಟಿಯನ್ನು ಮೀರಿದ ದುಷ್ಟ ಗಜ ಆ ಸರೋವರ ಪ್ರವೇಶ ಮಾಡಿ ಹೇಗೆ ಹಾಳು ಮಾಡಬೇಕು ಹಾಗೆ ಈ ಮಣಿಮಂತಾದಿ ದೈತ್ಯರು ಸನ್ಯಾಸವನ್ನು ತೆಗೆದುಕೊಂಡು ಆ ವೈದಿಕ ಸಂಪ್ರದಾಯಕ್ಕೆ, ಸಕಲ ವೇದಾದಿ ಶಾಸ್ತ್ರಗಳಕ್ಕೆ ಅಬದ್ಧ ವ್ಯಾಖ್ಯಾನ ಮಾಡಿ ವೇದಾದಿ ಶಾಸ್ತ್ರವನ್ನೇ ಹಾಳುಗೊಳಿಸಿದ್ದಾರೆ ಎಂಬ ಮಾತನ್ನು ನಾರಾಯಣ ಪಂಡಿತಾಚಾರ್ಯ ತಿಳಿಸ್ತಾ ಇದ್ದಾರೆ. ಶ್ಲೋಕ ನೋಡ್ರಿ. ಜನೋ ನಮೇನ್ನ ಪರಥೇತಿ ಮತ್ವಾ ಷಟಶ್ಚತುರ್ಥಾಶ್ರಮಮೇಶ ಭೇಜೆ ಪದ್ಮಾಕರಂ ವಾ ಕಲುಷೀಚಿಕೀರ್ಷು ಸುದುರ್ದಮೋ ದುಷ್ಟಗಜೋ ವಿಶುದ್ಧಂ. ಮುಂದಿನ ಶ್ಲೋಕದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಮಣಿಮಂತ ಮೊದಲಾದ ದೈತ್ಯರು ಸಂಕರರಾಗಿ ಏನು ಅವೈದಿಕವಾದ ಶಾಸ್ತ್ರವನ್ನೇನು ರಚನೆ ಮಾಡಿದ್ದಾರೆ, ಆ ಶಾಸ್ತ್ರ ಬೇರೆ ಯಾವುದೂ ಅಲ್ಲ ಅಂತ. ಬೌದ್ಧರು ರಚನೆ ಮಾಡಿದ ಶಾಸ್ತ್ರವನ್ನೇ ಶಬ್ದ ಮಾತ್ರ ವ್ಯತ್ಯಾಸ ಅಷ್ಟೇ. ಬೌದ್ಧರ ಸಿದ್ಧಾಂತವನ್ನೇ ಇನ್ನೊಂದು ಶಬ್ದದಿಂದ ಹೇಳಿದ ಅಷ್ಟೇ. ಅವನು ಪ್ರಚ್ಛನ್ನ ಬೌದ್ಧ ಅಂತ ಕರೀತಾ ಇದ್ದ. ಆದ್ದರಿಂದ ಏನು ಮಾಡಬೇಕು? ಆ ಶ್ಲೋಕ ನೋಡ್ರಿ. ಅವೈದಿಕಂ ಮಾಧ್ಯಮಿಕಂ ನಿರಸ್ತಂ,
ಅವೈದಿಕಂ ಮಾಧ್ಯಮಿಕಂ ನಿರಸ್ತಂ ನಿರೀಕ್ಷ್ಯ ತತ್ಪಕ್ಷ ಸುಪಕ್ಷಪಾತಿ ನಿರೀಕ್ಷ್ಯ ಪಕ್ಷ ಸುಪಕ್ಷಪಾತಿ ತಮೇವ ಪಕ್ಷಂ ಪ್ರತಿಪಾದುಕೋಸೌ ತಮೇವ ಪಕ್ಷಂ ಪ್ರತಿಪಾದುಕೋಸೌ ನ್ಯರೂರುಪನ್ಮಾರ್ಗಮಿಹಾನುರೂಪಂ ಉಪನ್ಮಾರ್ಗನಿಹಾನುರೂಪಂ ಅವೈದಿಕಂ ಮಾಧ್ಯಮಿಕಂ ನಿರಸ್ತಂ ಅವೈದಿಕಂ ಮಾಧ್ಯಮಿಕಂ ನಿರಸ್ತಂ ನಿರೀಕ್ಷ್ಯ ತತ್ಪಕ್ಷ ಸುಪಕ್ಷಪಾತಿ ನಿರೀಕ್ಷ್ಯ ತತ್ಪಕ್ಷ ಸುಪಕ್ಷಪಾತಿ ತಮೇವ ಪಕ್ಷಂ ಪ್ರತಿಪಾದುಕೋಸೌ ತಮೇವ ಪಕ್ಷಂ ಪ್ರತಿಪಾದುಕೋಸೋ ನ್ಯರೂರುಪನ್ಮಾರ್ಗಮಿಹಾನುರೂಪಂ ನ್ಯರೂರುಪನ್ಮಾರ್ಗಮಿಹಾನುರೂಪಂ. ಏನು ಹೇಳ್ತಾ ಇದ್ದಾರೆ ಅಂದರೆ, ಶಂಕರರು ಬರುವ ಸಂದರ್ಭಕ್ಕೆ ಏನಾಗಿತ್ತು ಅಂದರೆ ಬೌದ್ಧಶಾಸ್ತ್ರ ಪ್ರಚಾರದಲ್ಲಿತ್ತು. ಬೌದ್ಧಶಾಸ್ತ್ರ ಏನು ಹೇಳ್ತದೆ? ಜಗತ್ತೆಲ್ಲ ಅಸತ್ತು, ಶೂನ್ಯಮಯವಾಗಿದೆ, ಶೂನ್ಯವೇ ಮುಖ್ಯ ತತ್ವ, ಜಗತ್ತೆಲ್ಲ ಕ್ಷಣಿಕವಾಗಿದೆ, ಇದೆಲ್ಲ ಪ್ರತಿಪಾದನೆ ಮಾಡ್ತದೆ ಬೌದ್ಧಶಾಸ್ತ್ರ. ಆದ್ದರಿಂದ ವೇದ ಇದು ಅಪ್ರಮಾಣ ಅಂತಾರವರು. ವೇದವನ್ನು ಪ್ರಮಾಣ ಅಂತ ಅಂಗೀಕಾರ ಮಾಡೋದಿಲ್ಲ ಬೌದ್ಧರು. ಆದ್ದರಿಂದ ಬೌದ್ಧ ಮತವನ್ನು ಅವೈದಿಕ ಮತ ಅಂತ ಜನ ಎಲ್ಲ ಆಗ ತಿರಸ್ಕಾರ ಮಾಡಿದ್ದಾರೆ. ಆ ಶಂಕರರು ಬರೋ ಸಂದರ್ಭದಲ್ಲಿ ವೇದ ಅಪ್ರಮಾಣ ಅಂತೇನು ಬೌದ್ಧರು ಹೇಳಿದ್ದಾರೆ, ವೇದ ಅಪ್ರಮಾಣ ಅಂತ ಬೌದ್ಧರು ಹೇಳಿದಾಗ ಆ ಬೌದ್ಧರನ್ನು ಖಂಡನೆ ಮಾಡಿ ವೇದ ಪ್ರಮಾಣ ಅಂತ ಸಾರಿದ್ದಾರೆ ಶಂಕರರು. ನಿಜವೇ. ಯಾಕೆ ಈ ಕಾರ್ಯವನ್ನು ಮಾಡಿದರು ಅಂದರೆ, ನಾನು ಕೂಡ ಅವೈದಿಕ ಮತವನ್ನೇ ಆಶ್ರಯಣ ಮಾಡಿಬಿಟ್ರೆ, ನಾನು ವೇದ ಪ್ರಮಾಣ ಅಲ್ಲ ವೇದ ಅಪ್ರಮಾಣ ಅಂಥೇಳಿ ಬೌದ್ಧರಾಗಿ ಹೇಳಿಬಿಟ್ರೆ ಜನ ನನ್ನನ್ನೂ ತಿರಸ್ಕಾರ ಮಾಡಿಬಿಡ್ತಾರೆ. ಬೌದ್ಧ ಮತವನ್ನು ಹೇಗೆ ಅವೈದಿಕ ಅಂತ ಸಜ್ಜನರೆಲ್ಲ ತಿರಸ್ಕಾರ ಮಾಡಿದ್ದಾರೋ, ನಾನು ಕೂಡ ವೇದವನ್ನು ಪ್ರಮಾಣ ಅಂತ ಒಪ್ಪದೆ ಹೋದರೆ ನನ್ನದು ಅವೈದಿಕ ಸಿದ್ಧಾಂತ ಅಂತ ಜನ ತಿರಸ್ಕಾರ ಮಾಡಬಹುದು. ಮೇಲ್ನೋಟಕ್ಕೆ ಬೌದ್ಧರನ್ನು ನಿರಾಕರಣೆ ಮಾಡಿದ ಹಾಗೆ, ಆದರೆ ವಸ್ತುತಃ ಒಳಗಡೆ ಮನಸ್ಸು ಬೌದ್ಧರ ಸಿದ್ಧಾಂತವನ್ನೇ ಅನುಸರಿಸಿ ಅದಕ್ಕನುಗುಣವಾದ ಇನ್ನೊಂದು ಶಾಸ್ತ್ರವನ್ನು ರಚನೆ ಮಾಡಿದ್ದಷ್ಟೇ ಮೇಲ್ನೋಟಕ್ಕೆ. ಸುಮ್ಮನೆ ನಾಟಕೀಯವಾಗಿ ಜನರಿಗೆ ಮೋಸ ಮಾಡೋದಕ್ಕಾಗಿ. ನಿಜವಾಗಲೂ ಬೌದ್ಧ ಮತದ ಅನುಯಾಯಿಗಳೇ ಅವರು ಕೂಡ ಬೌದ್ಧ ಮತವನ್ನೇ ಇನ್ನೊಂದು ಶಬ್ದಗಳಿಂದ ಹೇಳಿದ್ದಷ್ಟೇನೆ. ಅದನ್ನು ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟ ಮಾಡ್ತಾರೆ. ಆದ್ದರಿಂದ ಪ್ರಕೃತದಲ್ಲಿ ಅದೇ ಪಕ್ಷವನ್ನು ಪ್ರತಿಪಾದನೆ ಮಾಡಬೇಕು ಅಂತ ಇಚ್ಛೆಯಿಂದ ಯೋಗ್ಯವಾದ ಒಂದು ಉಪಾಯವನ್ನು ಮಾಡಿದರು ಶಂಕರರು. ಬೌದ್ಧರು ಹೇಳಿದ್ದನ್ನೇ ಹೇಳಬೇಕು, ಬೌದ್ಧರ ಮತವನ್ನೇ ಅನುಸರಣೆ ಮಾಡಬೇಕು, ಆದರೆ ಜನರಿಗೆ ಗೊತ್ತಾಗಬಾರ್ದು. ಸ್ವಲ್ಪ ಬೌದ್ಧರ ಮತವನ್ನು ಮರೆಮಾಚಿದಂತೆ ಮಾಡಿ, ಶಬ್ದವು ವ್ಯತ್ಯಾಸ ಮಾಡಿ, ಅವರು ಹಾಗೆ ಹೇಳುತ್ತಾರೆ, ನಾವು ಹೀಗೆ ಹೇಳ್ತೇವೆ, ನಮ್ಮದು ವೈದಿಕ ಸಿದ್ಧಾಂತ, ನಾವು ವೇದ ಪ್ರಮಾಣ ಅಂತ ಹೇಳ್ತೇವೆ ಅಂತ ಸುಮ್ಮನೆ ನಾಟಕೀಯವಾಗಿ ಜಗತ್ತಿಗೆ ತೋರಿಸಿದ್ದಾರೆ. ಮುಂದಿನ ಶ್ಲೋಕದಲ್ಲಿ ಬೌದ್ಧರು ಹೇಳಿದ್ದನ್ನು ಹೇಗೆ ವ್ಯತ್ಯಾಸ ಮಾಡಿದ್ದಾರೆ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟಪಡಿಸ್ತಾರೆ. ಆದ್ದರಿಂದ ಬೌದ್ಧರ ಸಿದ್ಧಾಂತ ಅವೈದಿಕ, ಜನ ತಿರಸ್ಕಾರ ಮಾಡಿದ್ದಾರೆ, ನನ್ನ ಸಿದ್ಧಾಂತ ಜನ ಒಪ್ಪಬೇಕು, ನನ್ನ ಸಿದ್ಧಾಂತ ಮಾನ್ಯ ಮಾಡಬೇಕು. ಅದಕ್ಕಾಗಿ ನಾಟಕೀಯವಾಗಿ ಕೇವಲ ಮೇಲ್ನೋಟಕ್ಕೆ ಬದಲು ಮಾಡಿದಂತೆ, ಹಾಗಾದರೆ ಬೌದ್ಧರ ಪರಿಸ್ಥಿತಿ ಹೀಗಿದೆ, ಜನರಿಂದ ತಿರಸ್ಕೃತರಾಗಿದ್ದಾರೆ ಬೌದ್ಧರು, ಹಾಗಾದರೆ ನನಗೆ ಜನ ಒಳ್ಳೆ ಗೌರವ ಕೊಡಬೇಕಾದ್ರೆ, ನಮ್ಮ ಶಾಸ್ತ್ರ ಸ್ವೀಕಾರ ಮಾಡಬೇಕಾದ್ರೆ, ಎಲ್ಲ ಜನ ನಮ್ಮ ಅನುಯಾಯಿಗಳಾಗಬೇಕಾದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಒಳ್ಳೆ ಒಂದು ಉಪಾಯ ಮಾಡಬೇಕು. ನಾವು ಒಳ್ಳೆ ಬುದ್ಧಿವಂತಿಕೆಯಿಂದ ಒಂದು ಶಾಸ್ತ್ರ ರಚನೆ ಮಾಡಬೇಕು ಅಂತ ತಿಳಿದುಕೊಂಡು ಮನಸ್ಸಿನಲ್ಲಿ ಬೌದ್ಧ ಪಕ್ಷವನ್ನೇ ಪ್ರತಿಪಾದನೆ ಮಾಡುವ ಇಚ್ಛೆಯಿಂದ ಒಂದು ವಿಶಿಷ್ಟವಾದ ಉಪಾಯದಿಂದ ಹೊಸ ಶಬ್ದಗಳಿಂದ ಶಾಸ್ತ್ರವನ್ನು ರಚನೆ ಮಾಡಿದ್ದಾರೆ ಹೊರತು ಹೊಸದಾದದ್ದಲ್ಲ ಎಂಬ ಮಾತನ್ನು ನಾರಾಯಣ ಪಂಡಿತಾಚಾರ್ಯ ಈ ಶ್ಲೋಕದಲ್ಲಿ ಹೇಳ್ತಾರೆ. ತತ್ಪಕ್ಷ ಸುಪಕ್ಷಪಾತಿ, ಆ ಪಕ್ಷದ ಒಳ್ಳೆ ಅನುಯಾಯಿಗಳಾಗಿ ತಮೇವ ಪಕ್ಷಂ ಪ್ರತಿಪಾದುಕ ಸನ್, ಆದರೆ ಅವೈದಿಕಂ ಮಾಧ್ಯಮಿಕಂ ನಿರಸ್ತಮಿತಿ ನಿರೀಕ್ಷ, ಅದು ಅವೈದಿಕ, ಆದ್ದರಿಂದ ಜನರು ತಿರಸ್ಕಾರ ಮಾಡಿದ್ದಾರೆ ಅಂತ ವಿಚಾರ ಮಾಡಿ ಅನುರೂಪಂ, ಅದಕ್ಕಂತಾರೆ ಅನುರೂಪಂ ಮಾರ್ಗಂ ಇಹ ನೆರೂರುಪತ್, ಒಂದು ಹೊಸದಾದ ಹಾದಿಯನ್ನು, ಹೊಸದಾದ ಮಾರ್ಗವನ್ನು ಹುಡುಕಿ ಜನರಿಗೆ ಮೋಸ ಮಾಡುವ ಒಂದು ಉಪಾಯವನ್ನು ಮಾಡಿದರು ಅಂತ ಅರ್ಥ. ಅದಕ್ಕೆ ಹೇಗೆ ಮೋಸ ಮಾಡಿದ್ದಾರೆ?
ಬೌದ್ಧರ ಸಿದ್ಧಾಂತವನ್ನೇ ಇವರು ಹೇಗೆ ನಕಲು ಮಾಡಿದ್ದಾರೆ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ನಾರಾಯಣ ಪಂಡಿತಾಚಾರ್ಯ ಸ್ಪಷ್ಟಪಡಿಸ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಬೌದ್ಧ ಮತದ ಪಡಿಯಚ್ಚು ಅದು ಸಂಕರ ಮತ ಎಂಬುದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಟ್ಟೇನೆ ಅವೈದಿಕಂ ಮಾಧ್ಯಮಿಕಂ ನಿರಸ್ತಂ ನಿರೀಕ್ಷ ತತ್ಪಕ್ಷ ಸುಪಕ್ಷಪಾತಿ ತಮೇವ ಪಕ್ಷಂ ಪ್ರತಿಪಾದುಕೋಸೌ ನ್ಯರೂರುಪನ್ ಮಾರ್ಗಮಿಹಾನುರೂಪಂ. ನಮ್ಮ ಶ್ಲೋಕದಲ್ಲಿ ಹೇಳ್ತಾರೆ. ನಾಳೆ ಕೊನೆಯ 5 ಶ್ಲೋಕ, ಮೊದಲನೆಯ ಸರ್ಗದ ಮಂಗಳ ನಾಳೆ ಮಾಡೋಣ. ನಾಳೆ ಸರಿಯಾಗಿ 6:30 ಗಂಟೆಗೆ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ.